ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ. ಮಾನ್ಯ ಸಚಿವರಾದ KG ಜಾರ್ಜ್ ಅವರು ರೈತರಿಗೆ ವರದಾನವಾದ ರೈತ ಬದುಕಿನಲ್ಲಿ ನೆನಪಿನಲ್ಲಿ ಅಡಿಯಲ್ಲಿ ಸೌರೀಕರಣ ಯೋಜನೆ ಸರ್ ಇಲ್ಲಿ ಮೇವು ಹೇಗೆ ತಯಾರಿಸಬೇಕು, ರಸಮೇವು ಹೇಗೆ ತಯಾರಿಸಬೇಕು, ಮತ್ತು ಖನಿಜ ಮಿಶ್ರಣವನ್ನು ಅಧಿಕವಾಗಿ ಉಪಯೋಗ ಮಾಡೋದ್ರಿಂದ ಹಾಲು ಉತ್ಪಾದನೆಯಲ್ಲಿ ಹೆಚ್ಚನ್ನು ನಿರೀಕ್ಷಿಸ್ಬೋದು. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಹೀಗಾಗಿ ರೈತರ ಸ್ಪಂದನೆ ಭಾಳ ಒಳ್ಳೆಯದಾಗಿತ್ತು. ಹೀಗೆ ಈ ಪ್ರೋಗ್ರಾಮಲ್ಲಿ ರೈತರು ವಿವಿಧ ವಿಷಯಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರು. ಹಾಗೆ ಕೃಷಿ ಚಟುವಟಿಕೆ ಜೊತೆಲಿ ಹಸು ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಕುರಿ ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಮೇಕೆ ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ರೈತರಿಗೆ ಭಾಳ ಅಚ್ಚುಕಟ್ಟಾಗಿ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಆ ರೀತಿ ರೈತರು ಇವರು ಹೇಳಿದಂಥ ರೀತಿ ಸಲಹೆಯನ್ನು ತೆಗೆದುಕೊಂಡು ಬೆಳೆ ಬೆಳೆದರೆ ಉತ್ತಮವಾಗಿ ಆದಾಯ ಮಾಡಿಕೊಂಡು ರೈತರು ಅಭಿವೃದ್ಧಿ ಹೊಂದಬಹುದು. ಕಾಯಿಲೆ ಇರ್ಬೋದು ಗೊತ್ತಾಗಲ್ಲ. ಮಣ್ಣು ರಸಸಾರ ಎಷ್ಟಿರಬೇಕು ಕೆಲವೊಂದು ಕಾಯಿಲೆಗೆ ಅಂತ 6.5 ರಿಂದ 7 ಗಿಡವರೆಗೆ ಜಾಸ್ತಿ ಬಳಸ್ತಕ್ಕಂಥ ಜಿಪ್ಸಮ್ ಅಂತ ಹೇಳ್ತೀವಿ. 7 ಕಿಂತ 7.5 ಮೇಲೆ ನಮ್ಮದು ರಸಸಾರ ಇತ್ತು ಅಂತಂದರೆ ಜಿಪ್ಸಮ್